ದೇವ್ರಿಗೆ ಸ್ತೋತ್ರ. ಸಾಕ್ಷಿ ಹೇಳ್ತೀನಿ. ನನಗೆ ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಅಂದರೆ ಅದು ಬರ್ದಿದ್ದಕ್ಕೆ ಮುಂಚೆನೇ ನನಗೊಂದು ದರ್ಶನ ಬಂದಿತ್ತು. ಅವತ್ತು ಮಂಗಳವಾರ ದಿವಸ ರಾತ್ರಿ ನನಗೊಂದು ಕನಸಿನಲ್ಲಿ ನಾನೆಲ್ಲೋ ಒಂಥರ ಜೈಲಿನಲ್ಲಿದ್ದಂಗೆ ಒಂದು ಕನಸು. ಅಲ್ಲಿ ಆ ಜೈಲಿನಲ್ಲಿ ಹೋಗಿ ಬಂದುಬಿಟ್ಟು ಕೋರ್ಟ್ನಲ್ಲಿದ್ದಂಗೆ ಕನಸು. ಆ ಕೋರ್ಟ್ನಲ್ಲಿ ಬಂದು ಆ ಬುಟ್ಟಿನಾಗ ನಿಂತ್ಕೊಂಡು ಮಾತಾಡ್ತಾರಲ್ಲ, ಆ ಜಾಗದಾಗ ನಾನು ನಿಂತಿದ್ದೀನಿ. ಅಲ್ಲಿ ಬಂದುಬಿಟ್ಟು ಯಾರೋ ಕೇಳ್ತಾರೆ, ಅವ್ರು ನನ್ನ ಕಣ್ಣು ಕಾಣಿಸಿಲ್ಲ. ಈ ಆಪತ್ನಿಕ ಹೆಂಗೆ ಬಂದೆ ನೀನು ಈಚೆ ಅಂತ ಕೇಳ್ತಾರೆ. ನಾನು 2 ಕೈಗಳು ಮ್ಯಾಕೆ ಎತ್ಬಿಟ್ಟು ದೇವ್ರನಿಕ ಬಂದೆ ಅಂತ ನಾನು ಹೇಳಿದೆ. ಈ ಕನಸು ನೋಡಿದ್ದು ನಾನು ಮಂಗಳವಾರ ದಿವಸ ರಾತ್ರಿ ಕನಸು ನೋಡಿದೆ. ಬುಧವಾರ ದಿವಸ ರಾತ್ರಿ ನಮ್ಮ ಮನೆಗೆ ಪ್ರೇಯರ್ ನಡೀತೈತೆ. ಪ್ರೇಯರ್ ನಡೆದ್ರೆ ನಮ್ಮ ಮನೆಗೆ ವಿಶ್ವಾಸಿಗಳೆಲ್ಲ ನಮ್ಮ ಮನೆಗೆ ಬರ್ತಾರೆ. ಮನೆಯಲ್ಲಿ ಬುಧವಾರ ದಿವಸ ರಾತ್ರಿ ಪ್ರೇಯರ್ ನಡೀತೈತೆ. ನಾನು ಚೆನ್ನಾಗೇ ಇದ್ದೀನಿ, ನನಗೇನು ಇಲ್ಲ, ಚೆನ್ನಾಗಿದ್ದೀನಿ. ಎಲ್ಲ ವಿಶ್ವಾಸಿಗಳೆಲ್ಲ ಮನೆಗೆ ಬಂದಮೇಲೆ ಆವಾಗ ನಾನು ಒಂದು ಪ್ರೇಯರ್ಗೆ ಹೋಗಿ ಕೂತ್ಕೊಂಡೆ. ಪ್ರೇಯರ್ಗೆ ಹೋಗಿ ಕೂತ್ಕೊಂಡ್ರೆ ಇದ್ದಕ್ಕಿದ್ದಂಗೆ ನನಗೆಲ್ಲನೂ ಕಣ್ಣೆಲ್ಲ ಮುಬ್ಬು ಬಂದುಬಿಡ್ತು. ನಾಲಿಗೆ ಮಾತಾಡೋಕ್ಕಾಗಲಿಲ್ಲ. ಆಮೇಲೆ ಕೈ ಕಾಲೆಲ್ಲ ನಡುಗಿಬಿಡ್ತು. ಹಂಗೆ ಗಡ ಅಂತ ಕೈ ಕಾಲು ನಡುಗಿಬಿಡ್ತು. ಆಮೇಲೆ ಈ ಪ್ರೇಯರ್ಗೆ ಬಂದಿರೋರು ಹಂಗೆ ನನ್ನ ತಲೆ ಮೇಲೆ ಬೈಬಲ್ ಮಡಗಿ ಪ್ರೇಯರ್ ಮಾಡಿ ನೀರು ಪ್ರೇಯರ್ ಮಾಡಿ ನನಗೆ ಹಾಕಿ ನೀರು ಕುಡಿಸಿದ್ರು. ಆಮೇಲೆ ಆಗ್ಲೇ ನಾನು ಸ್ವಲ್ಪ ಚೆನ್ನಾಗಿದ್ದೀನಿ. ಆಮೇಲೆ ಬೆಳಗ್ಗೆಕ ಈ ಪ್ರೇಯರ್ಗೆ ಬಂದಿರೋರು ಒಬ್ಬ ಹುಡುಗ ಹೇಳ್ದ, ಬೆಳಗ್ಗೆಕ ಇದೇನೋ ಚೆಕ್ ಮಾಡೋಣ, ಆಸ್ಪತ್ರೆಗೆ ಹೋಗೋಣಮ್ಮ, ನೀನು ಬೆಳಗ್ಗೆಗೆ ರೆಡಿ ಆಗು ಅಂತ ಹೇಳಿದ್ರು. ನಾನು ಕೈ ಕಾಲುಗಳೆಲ್ಲ ನಡುಗ್ತಿದೆ, ನಾಲಿಗೆ ಮಾತಾಡೋಕೆ ಮಾತು ಚೆನ್ನಾಗಿ ಬರ್ತಾಯಿಲ್ಲ, ಕಣ್ಣುಗಳೆಲ್ಲ ಮುಬ್ಬು, ಕಣ್ಣುಗಳು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಈ ಥರ ನನಗಾಗೈತೆ. ನಾನು ಬೆಳಗ್ಗೆಗೆ ಹೇಳ್ತೀನೋ ಇಲ್ಲೋ ಅಂತೇಳಿ ನಾನಿದ್ದೆ. ಆದರೆ ಬೆಳಗ್ಗೆಗೆ ಚೆಂದಾಗೆ ಎದ್ದೆ. ಬೆಳಗ್ಗೆಗೆ ನಾನೇನು ಚೆನ್ನಾಗಿದ್ದೀನಿ. ಆಮೇಲೆ ಒಬ್ಬ ಹುಡುಗ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಚೆಕ್ ಮಾಡೋದನ್ನು ಎಲ್ಲ ECG ಎಲ್ಲ ಚೆಕ್ ಮಾಡಿದ್ರು. ಎಲ್ಲ ಚೆಕ್ ಮಾಡೋದನ್ನು ತಲೆ, ಹಾರ್ಟು ಎಲ್ಲ ಚೆಕ್ ಮಾಡೋದನ್ನು ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಐತೆ ಅಂತ ಹೇಳಿದರು. ಆಮೇಲೆ ನೀನು ಎಲ್ಲೂ ಒಬ್ಬಳೇ ಹೋಗ್ಬೇಡಮ್ಮ, ನಿನಗೆ ಫಿಟ್ಸ್ ಬಂದಿತ್ತಾ ಅಂತ ಕೇಳಿದ್ರು ಡಾಕ್ಟ್ರುಗಳು. ಇಲ್ಲಮ್ಮ, ನೀನು ರಾತ್ರಿ ಹಿಂಗೆ ಆಯಿತು ಅಂತ ಹೇಳಿದೆ. ಆಮೇಲೆ ನೀನು ಎಲ್ಲೂ ಒಬ್ಬಳೇ ಹೋಗ್ಬೇಡ, ನಿನ್ನ ಕೂಡ ಯಾರು ಬಂದವ್ರೆ ಅಂತ ಕೇಳಿದ್ರು. ನನ್ನ ಕೂಡ ಒಬ್ಬ ಹುಡುಗ ಬಂದವ್ರೆ ಅಂತ ಹೇಳಿದೆ. ಇದ್ರ ಮೇಲೆ ನೀನು ಎಲ್ಲಿ ಒಬ್ಬಳೇ ಹೋಗ್ಬಿಡ್ದು, ನೀನು ಒಬ್ಬಳೇ ಎಲ್ಲೇ ಹೋಗ್ಬಿಡ್ದು, ನಿನ್ನ ಜೊತೆಗೆ ಯಾರಾನು ಇರಬೇಕು ಅಂತ ಹೇಳಿದ್ರು ಡಾಕ್ಟ್ರುಗಳು. ಎಲ್ಲ ಚೆಕ್ ಮಾಡಿಬಿಟ್ಟು ಸರಿ ತಲೆ ಸ್ಕ್ಯಾನ್ ಮಾಡ್ಕೊಂಡು ಬಾ ಹೋಗು ಅಂತ ಹೇಳಿದ್ರು. ಆಮೇಲೆ ನಾನು ತಲೆ ಸ್ಕ್ಯಾನ್ ಮಾಡೋಕ್ಕೆ ಹೊಸೂರ್ಗೆ ಹೋದೆ. ಹೊಸೂರ್ಗೆ ಹೋಗ್ಬಿಟ್ರೆ ಇಲ್ಲೊಂದು ಹಾಸ್ಪಿಟ್ಲ್ ನಂಗೆ ಚೆಕ್ ಮಾಡಿಕೊಂಡು ಹೊಸೂರ್ಗೆ ಹೋದರೆ ಅಲ್ಲೊಂದು ಹಾಸ್ಪಿಟ್ಲಲ್ಲಿ ಚಂದ್ರಶೇಖರ್ ಹಾಸ್ಪಿಟ್ಲು ಅಂತೇಳಿ ಐತೆ. ಅದು ದೊಡ್ಡ ಹಾಸ್ಪಿಟ್ಲು. ಆಮೇಲೆ ಅಲ್ಲಿ ಹೋದರೆ ಅವರು ಇಲ್ಲಿ ಚೆಕ್ ಮಾಡಿದ್ದೆಲ್ಲ ಬಿಟ್ಬಿಟ್ಟು ತಿರ್ಗಿ ಅವ್ರದ್ದು ಹೊಸ್ದಾಗಿ ತಿರ್ಗಿ ಚೆಕ್ ಮಾಡಿದ್ರು. ಎಲ್ಲ ECG ಮಾಡಿ ಎಲ್ಲ ಹೊಸ್ದಾಗಿ ಎಲ್ಲ ಚೆಕ್ ಮಾಡಿದ್ರು. ಅವರು ಹಂಗೆ ಹೇಳಿದ್ರು. ಅವರು ತಲೆ ಸ್ಕ್ಯಾನ್ ಮಾಡ್ಕೊಂಬ ಅಂದರು. ಅಲ್ಲಿ ತಿರ್ಗಿ ಸ್ಕ್ಯಾನ್ ಮಾಡ್ಕೊಂಬಂದ್ರೆ ಅವರು ಹಂಗೆ ಹೇಳಿದ್ರು, ನಿನಗೆ ಸ್ಟ್ರೋಕು ಅಂತ ಹೇಳಿದ್ರು. ಆಮೇಲೆ ನೀನು ಎಲ್ಲೂ ಹೋಗ್ಬಿಟ್ಟು ನಿನಗೇನು ಆಗಿಲ್ಲ ಅಂತ ಹೇಳಿದ್ರು. ಆ ಡಾಕ್ಟ್ರುಗಳು ಎಲ್ಲ ನೋಡಿಬಿಟ್ಟು ಡಾಕ್ಟ್ರು ನೀನು ಮೇಲೆ 3 ಆಫ್ಟರ್ ನಾನು ಇಕ್ಕೋದೆ. ಅವ್ರು ಕೇಳಿದ್ರು, ನೀನು ಈ 3 ಆಫ್ಟರ್ ಇಕ್ಕಿ ಮೇಲೆ ಬಂದಿದ್ದೀಯಮ್ಮ ಅಂತಂದ್ರು. ಹ್ಞೂ ಇಕ್ಕಿ ಬಂದೆ ಅಂದೆ.
ಆಮೇಲೆ ಎಲ್ಲ ನಿನ್ನ ಕೈ ಸ್ವಲ್ಪ ಮೇಲೆ ಎತ್ತರು ಅಂದರು. ಕೈ ಎತ್ತಿದೆ. ಆಮೇಲೆ ಅವ್ರು ಹೇಳ್ದಂಗೆಲ್ಲ ಕೈ ಮ್ಯಾಕೆತ್ತಿಗೆ ಹಿಂಗೆತ್ತು ಹಂಗೆತ್ತು ಅಂತ ಹೇಳಿದ್ರು, ಹಂಗೆಲ್ಲ ಮಾಡಿದೆ. ಆಮೇಲೆ ರಿಪೋರ್ಟ್ಗಳು ನೋಡ್ತಾರೆ. ರಿಪೋರ್ಟ್ಗಳು ಹಿಂಗೆ ನೋಡ್ತಾರೆ, ನನ್ನ ನೋಡ್ತಾರೆ. ರಿಪೋರ್ಟ್ಗಳು ನೋಡ್ತಾರೆ, ನನ್ನ ನೋಡ್ತಾರೆ. ಆಮೇಲೆ ಇದರಲ್ಲಿ ಹಿಂಗೈತೆ, ತಲೆ ಸ್ಕ್ಯಾನ್ ಮಾಡಿರೋದು ಹಂಗೈತೆ, ಸ್ಟ್ರೋಕ್ ಅಂತೇಳಿ. ಆಮೇಲೆ ಎಲ್ಲ ಎಲ್ಲ ರಿಪೋರ್ಟ್ಗಳಿಗೂ ಹಂಗೆ ತೋರಿಸ್ತದೆ. ಅಂದರೆ ನಾನು ನೋಡ್ತಾರೆ, ಇದರಲ್ಲಿ ಹಿಂಗೈತೆ ಅಂತಾರೆ. ಆಮೇಲೆ ನಿನಗೇನು ಆಗಿಲ್ಲ, ನಿನಗೇನು ತಲೆ ನಿನಗೆ ಮೈಗೆ ಬರಲ್ಲ ಅಂತ ಕೇಳ್ತಾರೆ. ನಿನಗೇನು ಆಗಿಲ್ಲ ಅಂತ ಕೇಳ್ತಾರೆ. ಇಲ್ಲ ನನಗೇನು ಆಗಿಲ್ಲ ಅಂತ ಹೇಳಿದ್ದೀನಿ. ಡಾಕ್ಟ್ರುಗಳ್ಗೇ ಒಂದು ಆಸರಿಕೆ ಆಗ್ಬಿಡ್ತು ಅಲ್ಲಿ ಹಾಸ್ಪಿಟ್ಲ್ನಲ್ಲಿ. ಎಲ್ಲ ರಿಪೋರ್ಟ್ಗಳಿಗೂ ಹಂಗೈತೆ, ನಾನು ಚೆನ್ನಾಗಿದ್ದೀನಿ, ದೇವ್ರಿಗೆ ಸ್ತೋತ್ರ. ಆಮೇಲೆ ಇಂಥ ಆಪತ್ತಿನಲ್ಲಿ ದೇವರು ನನ್ನ ಇಷ್ಟು ಚೆಂದಾಗಿ ಕಾಪಾಡವ್ರೆ. ಆಮೇಲೆ ಅವರು ಎಲ್ಲ ರಿಪೋರ್ಟ್ಗಳಿಗೆಲ್ಲ ಆ ಥರ ಬಂದಿರೋದಕ್ಕೆ ಅವರು 10,000 ಮಾತ್ರೆಗಳು ಬರೆದಿದ್ರು. ಅಷ್ಟು ಮಾತ್ರೆಗಳು ನನಗೆ ಕೊಟ್ಟರು ಅವತ್ತು. ಒಂದು ದಿವ್ಸಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಷ್ಟೆಷ್ಟು ಮಾತ್ರೆ ತಿನ್ನಬೇಕಾಗಿತ್ತು. ಒಂದು ದಿನಕ್ಕೆ ಒಂದು 15 ಮಾತ್ರೆ 20 ಮಾತ್ರೆ ಹಂಗೆ ತಿನ್ನಬೇಕಾಗಿತ್ತು. ಹಂಗೆ ತಿಂತಾಯಿದ್ದೆ, ಹಂಗೆ ತಿನ್ಕೊಂಬಂದೆ. ಮಾತ್ರೆ ತಿಂತಾ ನಾನು ತಿನ್ನೋವಾಗೆಲ್ಲ ದೇವ್ರನ್ನ ಕೇಳೋದು, ದೇವರೇ ನೀನು ಎಷ್ಟೋ ಜನ ಸತ್ತೋಗಿರೋನ್ನ ಎಬ್ಬಿಸಿದ್ದೀಯಾ, ಎಷ್ಟೋ ಜನ ಕಾಯಿಲೆಗಳ ಮೇಲೆ ಮಾಡಿದ್ದೀಯಾ ದೇವರೇ, ಎಲ್ಲೂ ಮೇಲಾಗದಿದ್ದ ಕಾಯಿಲೆಗೆ ನಿನ್ನ ಮೇಲೆ ಮಾಡಿದ್ದೀಯಾ ದೇವರೇ. ನನಗೆ ಈ ಮಾತ್ರೆಗಳು ಬೇಡ, ಇದನ್ನೀಗ ನಾನು ತಪ್ಪಿಸ್ಬೇಕು, ನಾನು ಇದನ್ನು ತಿನ್ನಲ್ಲ, ಈ ಮಾತ್ರೆಗಳು ನನಗೆ ಬೇಡ ಅಂದ್ಕೊಂಡು ಒಂದು 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 ವರ್ಷ ಒಂದು 2 ವರ್ಷ ಗಂಟ ಮಾತ್ರೆಗಳು ತಿಂದ್ಕೊಂಡೇ ಇದ್ದೀನಿ ನಾನು. ಅಂದರೆ ಮಾತ್ರೆಗಳು ತಿನ್ನೋವಾಗೆಲ್ಲ ದೇವ್ರು ಕೇಳ್ತಾಯಿದ್ದೆ, ನಾನು ಈ ಮಾತ್ರೆನಿಂದ ನಾನು ತಪ್ಪಿಸು ಸ್ವಾಮಿ ಅಂತ ಹೇಳಿಟ್ಟು. ಒಂದು ದಿವಸ ನನ್ನ ಮನಸ್ಸು ಆ ಕನಸ್ನಾಗ ಬಂದಿದ್ದು ತಿಳ್ಕೊಂಡೆ. ಈ ಆಪತ್ನಿಕ ಹೆಂಗೆ ಈಚೆ ಬಂದೆ ನೀನು, ನಾನು ದೇವ್ರನಿಕ ಬಂದೆ ಅಂತ ಹೇಳಿದೆ. ಆಪತ್ತು ನನಗೆ ಬರ್ದಿದ್ದು ಮುಂದೆಯೇ ಈ ಕನಸು ಬಂದು, ಈ ಕನಸು ನೋಡಿದ್ಮೇಲೆ ನನಗೆ ಮಂಗಳವಾರ ದಿವಸ ನೋಡಿದ್ದು, ಬುಧವಾರ ದಿವಸ ರಾತ್ರಿ ನಂಗೆ ಹಿಂಗಾಗಿದ್ದು. ದೇವರು ನನ್ನ ಇಂಥ ದೊಡ್ಡ ಅದ್ಭುತ ನನಗೆ ಮಾಡವ್ರೆ. ದೇವರು ವಚನ ಏನು ಹೇಳ್ತಂದರೆ, ಕೀರ್ತನೆಗಳು 91 ಅಧ್ಯಾಯ. ಪರಾತ್ಪರನ ಮೊರೆಹೊಕ್ಕುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವನು. ದೇವ್ರ ವಚನ ಹಿಂಗೆ ಹೇಳ್ತದೆ. ಇದೇ ಥರ ದೇವ್ರನ್ನ ಪ್ರೇಯರ್ ಮಾಡ್ಕೊಂಡಿರ್ತೀನಿ. ದೇವರು ಅದೇ ಥರ ನನ್ನ ಇಂಥ ಕಷ್ಟದಾಗ ನಾನು ಬಿಡಿಸವ್ರೆ. ಈ ಸ್ಟ್ರೋಕ್ ಅನ್ನೋದು ಪ್ರಪಂಚದಲ್ಲಿ ಅಂಥವ್ರು ನೋಡಿದ್ರೆ ಅವರು ಬಾಯಿ ಮಾತಾಡೋಕ್ಕಾಗಲ್ಲ, ಕೈ ಇರಲ್ಲ, ಕಾಲಿರಲ್ಲ, ಎಲ್ಲಿ ಬಿದ್ದಿರ್ತಾರೋ, ಎಲ್ಲಿ ಹಾಕಿರ್ತಾರೋ ಅಲ್ಲೇ ಇರ್ತಾರೆ. ಒಂದು ಹಾಸಿಗೆ ಮೇಲೇ ಇರ್ತಾರೆ. ಪಕ್ಕ ಹೇಳೋಕ್ಕೂ ಅವ್ರ ಕೈಗಾಗಲ್ಲ, ಮಾತಾಡಲ್ಲ. ನನಗೆ ಈ ಥರ ಎಲ್ಲ ಆಯಿತು. ಅಂದರೆ ದೇವರೇ, ನನಗೆ ಬೈಬಲ್ ಓದಬೇಕು, ನನ್ನ ಕಣ್ಣು ಕಾಣಿಸಲ್ಲ. ನಾನು ಹೋಗಿ ಬಿಸ್ಲಾಗ ಕೂತ್ಕೊಂಡು ಮನೆಯಿಂದ ಆಚೆ ಹೋಗಿ ಆ ಬಿಸ್ಲಾಗ ತಗೊಂಡೋಗಿ ಕೂಡ ಬೈಬಲೆಲ್ಲ ಈಗ ನೋಡ್ತೀನಿ, ನನ್ನ ಕಣ್ಣು ಕಾಣಿಸಲ್ಲ. ವಚನ ಒಂದು ನನಗೆ ಅರ್ಥ ಆಗಲ್ಲ. ಒಂದು ವಾಕ್ಯ 4 ವಾಕ್ಯ ಥರ ಕಾಣಿಸ್ತದೆ. ಯಾರನ್ನಾದ್ರೂ ಮುಖ ನೋಡಿದ್ರೆ ಅವ್ರ ಕಣ್ಣುಗಳು ಒಂದು ಕಣ್ಣು 4 ಕಣ್ಣಂಗೆ ಕಾಣಿಸ್ತದೆ. ಈ ಥರ ನನ್ನ ಕಣ್ಣುಗಳೆಲ್ಲ ಹಂಗೆ ಆಗಿಬಿಟ್ಟಿದ್ವು. ಆದರೆ ದೇವರು ನನ್ನ ಇಂಥ ದೊಡ್ಡ ಅದ್ಭುತ ಮಾಡಿ ಒಂದು ದಿವಸ ಕೂಡ ನನ್ನ ಹಾಸಿಗೆ ಮೇಲೆ ಮಲ್ಕೊಂಡಿಲ್ಲ. ಒಂದು ದಿವಸ ನಾನು ಓಡಾಡ್ದಿರಲಿಲ್ಲ. ಯಾರೂ ನನ್ನ ಕೈ ಹಿಡಿದು ನಡೆಸ್ದೋರಿಲ್ಲ. ಎಲ್ಲಿ ನಾನು ತಗೊಂಡೋಗಿ ಅಡ್ಮಿಟ್ ಮಾಡಿದೋರಿಲ್ಲ. ಡಾಕ್ಟ್ರೇನೇ ಆಶ್ರಯಕ್ಕೆ ಬಿದ್ದೋರು. ಎಲ್ಲ ರಿಪೋರ್ಟ್ಗಳಿಗೂ ಐತೆ ಸ್ಟ್ರೋಕ್ ಅಂತೇಳಿ. ಅಂದರೆ ನನಗೆ ದೇವರು ಇಂಥ ದೊಡ್ಡ ಕಾಯಿಲೆ ನನಗೆ ಬಿಡುಗಡೆ ಕೊಟ್ಟವ್ರೆ. ದೇವ್ರ ನಮಗೆ ಸ್ತೋತ್ರ ಆಗಲಿ. ಅದೇ ಪ್ರಕಾರ ದೇವ್ರ ವಚನ 15 ಕೀರ್ತನೆಗಳು ಅಧ್ಯಾಯ 15 ವಚನದಾಗ ಏನು ಹೇಳ್ತಾರೆ ಅಂದರೆ, ಅವನು ನನಗೆ ಮರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವನು. ದೇವರು ಈ ಥರ ಹೇಳ್ತಾರೆ.
ದೇವರು ಇಕ್ಕಟ್ಟಿನಲ್ಲಿ ನಮ್ಮ ಹತ್ರನೇ ಇದ್ದು ತಪ್ಪಿಸಿ ದೇವರು ಘನಪಡಿಸ್ತಾರೆ. ಅದೇ ಥರ ನನಗೆ ಈ ಸ್ಟ್ರೋಕ್ ಅನ್ನೋ ಕಾಯಿಲೆನಾಗ ಬಿಡಿಸವ್ರೆ. ದೇವ್ರಿಗೆ ಸ್ತೋತ್ರ. ನನಗೆ ಅದ್ಭುತ ಮಾಡವ್ರೆ. ದೇವ್ರಿಗೆ ಸ್ತೋತ್ರ. ಇಂಥ ಅದ್ಭುತ ಕರ್ತನ ಆಶ್ಚರ್ಯ ದೇವನ ಬಲವೈದ ಸ್ವಾಮಿ ಸಿಗಬೇಕು, ಎಲ್ರಿಗೂ ಬೇಕು. ಎಲ್ಲರೂ ದೇವ್ರನ್ನ ನಂಬಿ ಇಂಥ ಕಷ್ಟದಾಗಿರೋರೆಲ್ಲ ದೇವ್ರ ಕಡೆ ತಿರುಗಿ ದೇವ್ರನ್ನ ಪ್ರಾರ್ಥನೆ ಮಾಡಿರಿ, ದೇವ್ರ ಕಡೆ ಬರ್ರಿ. ಒಳ್ಳೆ ದೇವರು ಯೇಸು ಸ್ವಾಮಿ. ಅಂಥ ಅದ್ಭುತ ದೇವರು ಯಾರೂ ಇಲ್ಲ. ನನಗೆ ಇಂಥ ದೊಡ್ಡ ಕಾಯಿಲೆ ಸ್ಟ್ರೋಕ್ ಅಂದರೆ ಎಂಥವು ಅಂತೇಳಿ ನಿಮ್ಗೆ ಗೊತ್ತು ಪ್ರಪಂಚಕ್ಕೆ. ಆ ಸ್ಟ್ರೋಕ್ ಅಂಥ ಕಾಯಿಲೆ ಯಾರಿಗೂ ಬೇಡ. ಅದು ಬಂದರೆ ಅದು ಮರಣನೇ. ಅದು ಬಂದರೆ ಯಾರು ತಿರ್ಗಿ ಚೆಂದಾಗಿ ಹೇಳೋರು, ಯಾರೋ 100 ಕೋಟಿಗೆ ಹೇಳ್ತಾರೆ. ಅಂಥ ಕಾಯಿಲೆದಾಗ ದೇವರು ನನಗೆ ಒಂದು ದಿವಸ ಕೂಡ ನಾನು ಬೆಡ್ ಮೇಲೆ ಮಲಗಿದ್ದಿಲ್ಲ, ಅಡ್ಮಿಟ್ ಮಾಡಿದ್ದಿಲ್ಲ. ನಾನು ಯಾರು ಎತ್ತಿದ್ದು ಕುಳಿಸಿದ್ದು ಇಲ್ಲ. ಆ ಒಂದೇ ರಾತ್ರಿನಾಗ ನಾನು ಪ್ರೇಯರ್ ಮಾಡಿದ್ಮೇಲೆ ದೇವರು ನನಗೆ ಶಾನ ಅದ್ಭುತ ಮಾಡವ್ರೆ. ದೇವರು ವಚನಗಳು ಸುಮ್ಮನೆ ಹೇಳಲ್ಲ. ನಂಬಿದವ್ರ್ಗ ದೇವರು ಹತ್ರನೇ ಇರ್ತಾನೆ, ಬಿಡಿಸ್ತಾನೆ, ಕಾಪಾಡ್ತಾನೆ, ನಡೆಸ್ತಾನೆ. ದೇವ್ರು ನಮಗೆ ಸ್ತೋತ್ರ. ಅದ್ಭುತ ಕರ್ತನ ದೇವರು. ಹೌದು, ದೇವರು ಈ ಥರ ಇದ್ದು ನಮ್ಮನ್ನು ಕಾಪಾಡ್ತಾನೆ. ಅದೇ ಪ್ರಕಾರ 91 ಕೀರ್ತನೆಗಳೇ 9 ವಚನ, ಯೆಹೋವನು ನನ್ನ ಶರಣನು, ಪರಾತ್ಪರನನ್ನು ನಿವಾಸಸ್ಥಾನ ಮಾಡಿಕೊಂಡಿದ್ದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು. ಈ ಥರ ದೇವ್ರ ವಚನ. ನಾವು ದೇವ್ರನ್ನ ನಂಬಿರೋವಾಗ, ದೇವ್ರ ಕಡೆ ಇರೋವಾಗ ಯಾವುದು ನಮ್ಮನ್ನ ಕೆಡಿಸಲ್ಲ, ಯಾವುದು ಮೋಸ ಮಾಡಲ್ಲ. ಎಂಥ ಕಾಯಿಲೆನೇ ಬರಲಿ, ಎಂಥ ಕಷ್ಟನೇ ಬರಲಿ, ಎಂಥದ್ದೇ ಆಗಲಿ. ನಾನು ಏನು ಬೈಬಲ್ ಓದಲ್ಲ ಅಂದ್ಕೊಂಡಿದ್ದೆ. ಬೈಬಲ್ ನನ್ನ ಕಣ್ಣುಗಳೇ ಕಾಣಿಸ್ತಾ ಇರಲಿಲ್ಲ. ನಾಲ್ಗೆ ಮಂದ ಬಂದುಬಿಟ್ಟಿತ್ತು. ಮಾತಾಡೋಕ್ಕೆ ಬಾಯಿ ಮತ್ತು ಚೆಂದಾಗಿ ಮಾತು ತೊಂದ್ರಕೊಂಡು ಹೋಗ್ತಾಯಿದ್ದು. ದೇವರು ಯೇಸು ಸ್ವಾಮಿ ಎಲ್ಲ ಬಿಡುಗಡೆ ಕೊಟ್ಟು ನಾನು ಚೆನ್ನಾಗಿ ಮಾಡವ್ರೆ. ಅದೇ ಪ್ರಕಾರ ಈ ಮಾತ್ರೆಗಳು ನಾನು ಜನ್ಮ ಇರೋ ಗಂಟ ತಿಂದ್ಕೊಂಡೇ ಇರ್ಬೇಕಂತ ಹೇಳಿದರು. ನನ್ನ ಪ್ರಾಣ ಇರೋ ಗಂಟ ನಾನು ಮಾತ್ರೆಗಳು ತಿಂದ್ಕೊಂಡೇ ಇರಬೇಕಾಗಿದೆ ಡಾಕ್ಟ್ರ್ ಹೇಳಿದ್ದು. ನಾನು ದೇವ್ರ ಕೈಲಿ ಒಪ್ಪಿಸ್ಬಿಟ್ಟು ನಾನು ಮಾತ್ರೆಗಳು ಬಿಟ್ಟು ಆಗೋಯ್ತು. ಒಂದು 4 ತಿಂಗಳು ಮಾತ್ರೆಗಳು ತಿನ್ನಲ್ಲ. ಇವಾಗ ಒಂದು ಮಾತ್ರೆ ತಿನ್ನಲ್ಲ. ಯಾವಾಗ ನೋಡಿದ್ರು ಬಿ ಪಿ ಇತ್ತು ನನಗೆ. ಯಾವಾಗ ನೋಡಿದ್ರು ಬಿ ಪಿ ಇತ್ತು. ಇವಾಗ ಬಿ ಪಿನೂ ಇಲ್ಲ. ನಾನು ಬಿ ಪಿ 1 ವರ್ಷ ಆಗಿಬಿಡ್ತು. ಬಿ ಪಿ ಇಲ್ಲದ್ರೆ ಹೋಗ್ಬಿಡ್ತು. ಬಿ ಪಿ ಇರೋರು ಹೆಂಗಂದರೆ ಅದಕ್ಕೂ ಅದೇ ಥರ ಮಾಡ್ತಾರೆ. ಜನ್ಮ ಇರೋ ಗಂಟನೂ ಬಿ ಪಿಗೆ ಮಾತ್ರೆ ತಿಂದ್ಕೊಂಡೇ ಇರಬೇಕಾಗಿತ್ತು. ಅಂಥದ್ದು ಇವಾಗ ನಾನು ಬಿ ಪಿ ಮಾತ್ರೆ ತಿನ್ನಲ್ಲ. ಬಿ ಪಿ ಶಾನ ದಿವ್ಸನಾಗ ಇದ್ದಿದ್ದು ನನಗೆ. ವರ್ಷನಿಕ ಬಿ ಪಿನೂ ಇಲ್ಲ. ಇವಾಗ ನಾನು ಈ ಸ್ಟ್ರೋಕ್ ಅಂತೇಳಿ ಮಾತ್ರೆ ತಿನ್ನಬೇಕಾಯ್ತು, ಅದು ತಿನ್ನಲ್ಲ. ಎಲ್ಲ ದೇವ್ರ ಕೈಲಿ ಒಪ್ಪಿಸ್ಬಿಟ್ಟು ಎಲ್ಲ ಬಿಟ್ಬಿಟ್ಟೆ. ದೇವ್ರು ಚೆನ್ನಾಗಿ ಮಡಗವ್ನೆ, ಚೆನ್ನಾಗಿದ್ದೀನಿ. ದೇವ್ರು ನಮಗೆ ಸ್ತೋತ್ರ. ನಂಬಿ ಇಂಥ ಕಾಯಿಲೆಗಳಿದ್ದರೆ ಕೂಡ, ಎಂಥ ಕಾಯಿಲೆ ಇದ್ದರೆ ಕೂಡ ದೇವ್ರ ನಂಬಿ ಬಂದವರು ಯಾರೂ ಕೆಟ್ಟೋಗಲ್ಲ. ದೇವ್ರು ನಂಬಿರೋ ಒಬ್ಬರು ಕೆಟ್ಟೋಗಲ್ಲ, ಕೆಟ್ಟೋಗೋದು ಇಲ್ಲ. ಚೆನ್ನಾಗಿರ್ತಾರೆ, ಸಾಕ್ಷಿಗೆ ಇರ್ತಾರೆ. ದೇವ್ರು ನಮಗೆ ಸ್ತೋತ್ರ.